ಇನ್ನು ಎಚ್ ಸಿ ಮಹದೇವಪ್ಪನವ್ರ ಜೊತೆಗೆ ಮಾತಾಡಬೇಕು. ನೋಡಿ, ಎಚ್ ಸಿ ಮಹದೇವಪ್ಪನವ್ರದ್ದು ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಕಾ ಪಾಟೀಲ್ ನಿನಗೂ ಕೂಡ ಗ್ಯಾರಂಟಿ, ಮಹದೇವಪ್ಪ ನಿನಗೂ ಕೂಡ ಗ್ಯಾರಂಟಿ ಅಂತ. ಆದರೆ ಮಂತ್ರಿ ಪಟ್ಟವೇ ಗ್ಯಾರಂಟಿ ಆಗಲಿಲ್ಲ ಅವ್ರಿಗೆ. ನಿಮಗೂ ಫ್ರೀ, ಅವ್ರಿಗೂ ಫ್ರೀ. ಮಹದೇವಪ್ಪನವ್ರನ್ನ ಮಂತ್ರಿ ಸ್ಥಾನದಿಂದನೇ ಫ್ರೀ ಮಾಡಿಬಿಟ್ರು. ಈಗ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರಾಜ್ಯಪಾಲರಿಗೆ ದೂರು ಕೂಡ ಸಲ್ಲಿಕೆ ಆಗಿದೆ. ಬೆಂಗಳೂರು ನಿವಾಸಿಯೊಬ್ಬರು ಸಲ್ಲಿಸಿರುವಂಥ ದೂರು, ಈ ಸಮಾಜ ಕಲ್ಯಾಣ ಇಲಾಖೆ ಆ ಸಂದರ್ಭದಲ್ಲಿ ಮಂತ್ರಿಯಾಗಿದ್ದಂಥ ಮಹದೇವಪ್ಪನವರು ಆ ಕಲ್ಯಾಣ ಯೋಜನೆಗಳ ಆ ನಿಧಿ ಇದೆಯಲ್ಲ ಅದನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ. ಈ KREIS ಟೆಂಡರ್ನಲ್ಲಿ ಅಕ್ರಮ ನಡೆಸಿದ್ದಾರೆ ಅನ್ನುವಂಥ ಆರೋಪ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಕ್ರಮ ನಡೆಸಿದ್ದಾರೆ ಅನ್ನುವಂಥ ಆರೋಪ, ಕೋಟ್ಯಾಂತರ ಮೌಲ್ಯದ ಟೆಂಡರ್ಗಳ ಹಂಚಿಕೆ ಬಗ್ಗೆ ತನಿಖೆಗೆ ಮನವಿ ಮಾಡಿಕೊಳ್ಳಲಾಗಿದೆ. ಸ್ವತಂತ್ರ ತನಿಖೆ ಆಗಬೇಕು, ಕಾಲಮಿತಿಯನ್ನು ವಿಧಿಸಿ ತನಿಖೆ ನಡೆಸಬೇಕು ಅಂತ ಕೂಡ ಮನವಿ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಗುತ್ತಿಗೆದಾರರು ಸಲ್ಲಿಸಿರುವಂಥ ದಾಖಲೆ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿ ಅಂತ. ಒಂದು ವೇಳೆ ಏನಾದರೂ ಅವರ ಆರೋಪ ಸಾಬೀತಾದರೆ ಶಾಸಕ ಸ್ಥಾನದಿಂದ ಅವರನ್ನು ಅನರ್ಹಗೊಳಿಸಿ ಎನ್ನುವಂಥ ಮನವಿಯನ್ನು ಮಾಡಲಾಗಿದೆ. ನೋಡಿ, ಎರಡನೇ ಲಿಸ್ಟಲ್ಲಾದ್ರೂ ಮಹದೇವಪ್ಪನವರ ಹೆಸರು ಬರುತ್ತೆ ಅನ್ನುವಂಥ ವಿಶ್ವಾಸ ಮಹದೇವಪ್ಪನವ್ರಿಗಿತ್ತು. ಆದರೆ ಈಗ ಈ ರೀತಿ ದೂರುಗಳು. ಇನ್ನು ಎಚ್ ಸಿ ಮಹದೇವಪ್ಪನವ್ರ ಜೊತೆಗೆ ಮಾತಾಡಬೇಕು. ನೋಡಿ, ಎಚ್ ಸಿ ಮಹದೇವಪ್ಪನವ್ರದ್ದು ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಕಾ ಪಾಟೀಲ್ ನಿನಗೂ ಕೂಡ ಗ್ಯಾರಂಟಿ, ಮಹದೇವಪ್ಪ ನಿನಗೂ ಕೂಡ ಗ್ಯಾರಂಟಿ ಅಂತ. ಆದರೆ ಮಂತ್ರಿ ಪಟ್ಟವೇ ಗ್ಯಾರಂಟಿ ಆಗಲಿಲ್ಲ ಅವ್ರಿಗೆ. ನಿಮಗೂ ಫ್ರೀ, ಅವ್ರಿಗೂ ಫ್ರೀ. ಮಹದೇವಪ್ಪನವ್ರನ್ನ ಮಂತ್ರಿ ಸ್ಥಾನದಿಂದನೇ ಫ್ರೀ ಮಾಡಿಬಿಟ್ರು. ಈಗ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರಾಜ್ಯಪಾಲರಿಗೆ ದೂರು ಕೂಡ ಸಲ್ಲಿಕೆ ಆಗಿದೆ. ಬೆಂಗಳೂರು ನಿವಾಸಿಯೊಬ್ಬರು ಸಲ್ಲಿಸಿರುವಂಥ ದೂರು, ಈ ಸಮಾಜ ಕಲ್ಯಾಣ ಇಲಾಖೆ ಆ ಸಂದರ್ಭದಲ್ಲಿ ಮಂತ್ರಿಯಾಗಿದ್ದಂಥ ಮಹದೇವಪ್ಪನವರು ಆ ಕಲ್ಯಾಣ ಯೋಜನೆಗಳ ಆ ನಿಧಿ ಇದೆಯಲ್ಲ ಅದನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ. ಈ KREIS ಟೆಂಡರ್ನಲ್ಲಿ ಅಕ್ರಮ ನಡೆಸಿದ್ದಾರೆ ಅನ್ನುವಂಥ ಆರೋಪ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಕ್ರಮ ನಡೆಸಿದ್ದಾರೆ ಅನ್ನುವಂಥ ಆರೋಪ, ಕೋಟ್ಯಾಂತರ ಮೌಲ್ಯದ ಟೆಂಡರ್ಗಳ ಹಂಚಿಕೆ ಬಗ್ಗೆ ತನಿಖೆಗೆ ಮನವಿ ಮಾಡಿಕೊಳ್ಳಲಾಗಿದೆ. ಸ್ವತಂತ್ರ ತನಿಖೆ ಆಗಬೇಕು, ಕಾಲಮಿತಿಯನ್ನು ವಿಧಿಸಿ ತನಿಖೆ ನಡೆಸಬೇಕು ಅಂತ ಕೂಡ ಮನವಿ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಗುತ್ತಿಗೆದಾರರು ಸಲ್ಲಿಸಿರುವಂಥ ದಾಖಲೆ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿ ಅಂತ. ಒಂದು ವೇಳೆ ಏನಾದರೂ ಅವರ ಆರೋಪ ಸಾಬೀತಾದರೆ ಶಾಸಕ ಸ್ಥಾನದಿಂದ ಅವರನ್ನು ಅನರ್ಹಗೊಳಿಸಿ ಎನ್ನುವಂಥ ಮನವಿಯನ್ನು ಮಾಡಲಾಗಿದೆ. ನೋಡಿ, ಎರಡನೇ ಲಿಸ್ಟಲ್ಲಾದ್ರೂ ಮಹದೇವಪ್ಪನವರ ಹೆಸರು ಬರುತ್ತೆ ಅನ್ನುವಂಥ ವಿಶ್ವಾಸ ಮಹದೇವಪ್ಪನವ್ರಿಗಿತ್ತು. ಆದರೆ ಈಗ ಈ ರೀತಿ ದೂರುಗಳು.